ಫ್ರೆಂಡ್ಸ್, 30 ಕೆ ಜಿ ಚಿಕನ್ಗೆ ಮಸಾಲ ಕಲಿಸ್ತಾ ಇದ್ದಾರೆ. 1 ಲೀಟ್ರ್ ವೆನಿಗರು, 1 ಲೀಟ್ರ್ ಚಿಲ್ಲಿ ಸಾಸು, ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ರು. ಆಮೇಲೆ ಒಂದು 1/4 ಕೆ ಜಿಯಷ್ಟಿನ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾರೆ ಮಸಾಲೆಗೆ. ಆಮೇಲೆ ಒಂದು 2 ಇಡಿ ಕಸ್ತೂರಿ ಮೆಂತೆ ಹಾಕಿ, ಇದು ಹಚ್ಚ ಖಾರದ ಪುಡಿ, ಸುಮಾರು ಒಂದು 1/4 ಕೆ ಜಿಗಿನ ಸ್ವಲ್ಪ ಜಾಸ್ತಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಹಚ್ಚ ಖಾರದ ಪುಡಿ. ಇದು ಕಾರ್ನ್ಫ್ಲವರು 2 ಕೆ ಜಿಯಷ್ಟು ಕಾರ್ನ್ಫ್ಲವರ್ ಹಾಕಿದ್ರು. ಅವ್ರದ್ದು ಓನ್ ಗರಂ ಮಸಾಲ ತಂದಿದ್ರು ಅವರು, ಅದನ್ನು ಸ್ವಲ್ಪ ಹಾಕಿದ್ರು ಮಧ್ಯದಲ್ಲಿ. ಹಾಕಿ 1 ಕೆ ಜಿ ಕಾರ್ನ್ಫ್ಲವರ್ ಹಾಕ್ತಿದ್ದಾರೆ. ಆಮೇಲೆ ಫುಡ್ ಕಲರ್ ಹಾಕ್ತಿದ್ದಾರೆ. ಫುಡ್ ಕಲರ್ ಹಾಕಿ 30 ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಬಸಿಯೋಕ್ಕಿಟ್ಟಿದ್ರು. ನೀರೆಲ್ಲ ಬಸ್ಕೊಂಡ್ಮೇಲೆ ತೊಗೊಂಬಂದು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಪ್ರತಿಯೊಂದು ಪೀಸ್ಗೂ ಮಸಾಲ ಅಂಟೋ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಅವರು. ಒಂದು ½ ಅನ್ ಅವರ್ ಆಗುತ್ತೆ ಪಾಪ. ಮಾಡ್ತಾನೇ ಇರ್ತಾರೆ ಒಂದು ಅರ್ಧ ಗಂಟೆ. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅದಕ್ಕೆ ಒಂದು 1/4 ಕೆ ಜಿಯಷ್ಟು ಎಳ್ಳು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ 2 ಗಂಟೆ ಮುಚ್ಚಿಟ್ಟು 2 ಗಂಟೆ ಆದಮೇಲೆ ಅದನ್ನು ಕರೆದು ಊಟಕ್ಕೆ ಬಡಿಸಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಇದು ಮುಸ್ಲಿಮ್ಸ್ ಭಟ್ರು ಮಾಡಿರೋದು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ತುಂಬ ಚೆನ್ನಾಗಿತ್ತು ಫಂಕ್ಷನಲ್ಲಿ ಈ ಕಬಾಬು. ಒಂದು 1/4 ಕೆ ಜಿ ಎಳ್ಳು ಹಾಕ್ತಿದ್ದಾರೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಮುಚ್ಚಿಟ್ಟು ಒಂದು 2-3 ಗಂಟೆ. ಆದರೆ ಕರ್ದಿರೋದು ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್, ಸಾರಿ.